ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ಬ್ಲಾಗ್ಸ್. ಹಿಂಗೆ ವಿಡಿಯೋ ತಿಂದೆ ಆಗಿಲ್ಲ ಗೈಸ್, ಜನ ಜಾಸ್ತಿ ಇದ್ರು. ಸೊ ಜಸ್ಟ್ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ಬ್ಲಾಗ್ಸ್. ಸೊ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಆ್ಯಂಡ್ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ವರ್ಷದ ಮೊದಲನೇ ಹಬ್ಬ. ಸೊ ಎಲ್ಲರೂ ಚೆನ್ನಾಗಿ ಮಾಡಿ, ಖುಷಿಯಾಗಿ ಮಾಡಿ, ಆರಾಮಾಗಿ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಏನಿಲ್ಲ, ಸಂಕ್ರಾಂತಿ ಹಬ್ಬ ನಮ್ಮ ಅತ್ತೆ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟು ವರ್ಷ ನಮ್ಮಮ್ಮ ಮನೇಲಿ ಹೆಂಗೆ ಮಾಡ್ತಿದ್ವಿ ಅಂತ ನೀವು ನೋಡ್ತಿದ್ರಿ. ಈ ಸತಿ ನಮ್ಮ ಅತ್ತೆ ಮನೇಲಿ ಹೆಂಗೆ ಮಾಡ್ತಿದ್ವಿ ಅಂತ ನೀವು ನೋಡ್ತೀರಾ. ಯೂಶ್ವಲಿ ಎಲ್ಲ ಸೇಮೇ. ಸೊ ಈ ಊರಲ್ಲಿ ಹಬ್ಬ ಮಾಡ್ತಿದ್ರು, ಅದೇನೋ ಇಲ್ವಂತ ಈ ಸತಿ. ಬಟ್ ಮನೇಲಿ ಯಾವ ಥರ ಹಬ್ಬ ಮಾಡ್ತೀವಿ ಅಂತ ನಾನು ನಿಮಗೆ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಬೆಳಗ್ಗೆ ನಾನು ಎದ್ದು 6:30 6:20 ಆಗಿತ್ತು ಎದ್ದಾಗ. ಸೊ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಕಡಲೆಕಾಯಿ ಗಿನ್ಸೆಲ್ಲ ಬಿಸಿಗಿಟ್ಟಿದ್ದೀನಿ. ಸೊ ಹಂಗೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದಾದಮೇಲೆ ಹೇಗೆ ಹಬ್ಬ ನಡೆಯುತ್ತೆ ಅಂತ ತೋರಿಸ್ತೀನಿ. ಸೊ ಈಗ ಹೋಗಿ ಪೂಜೆಗೆ ರೆಡಿ ಮಾಡ್ಕೋಬೇಕು. ನೆನ್ನೆ ಸಂಜೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿದೆ. ಸೊ ಪೂಜೆಗೆ ರೆಡಿ ಮಾಡ್ಕೋಬೇಕು. ಸೊ ದೇವ್ರ ಮನೇಲಿ ಹೋಗಿ ಪ್ರೆಪಪ್ ಮಾಡೋಣ ದೇವ್ರ ಮನೇನ. ಸೊ ಹಬ್ಬನ ಶುರು ಮಾಡೋಣ. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಫಾರ್ ಎವ್ರಿ ಒನ್. ವಿಡಿಯೋನ ಕೊನೆ ತನಕ ನೋಡಿ. ಅಲ್ಲೇ ಹೇಳಿದಾಗೆ ಒಂದರಲ್ಲಿ ಕಡಲೆಕಾಯಿ, ಗೆಣಸು ಮತ್ತು ನಮ್ಮ ಮಾವಂಗೆ ಹಂಗೆ ಇಟ್ಟಿದ್ದೆ. ಸೊ ನೆನ್ನೆ ನೈಟು ಇಷ್ಟೆಲ್ಲ ರೆಡಿ ಮಾಡಿರಿ. ಇವಾಗ ಹೂವು ಇಡ್ತಾಯಿದ್ದೆ. ಸೊ ಸಡನ್ನಾಗಿ ವೀಡಿಯೋ ಮಾಡೋಣ ಅಂತ ನೆನಪಾಯಿತು, ಅದಕ್ಕೆ ವೀಡಿಯೋ ತೊಗೊಂಡು ಬಂದಿದ್ದೀನಿ. ಸೊ ಕಳಶ ಎಲ್ಲ ಇಡಬೇಕು. ಮತ್ತು ಹೊಸ್ಲಿಗೆಲ್ಲ ಇಟ್ಟಿದ್ದಾರೆ ಆಲ್ರೆಡಿ. ಸೊ ಸಾರಿ, ಇದು ಆ್ಯಂಗಲ್ ಸರಿ ಹೋಗಲಿಲ್ಲ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡಿ ಒಂದು ಕಡೆ ಫೋನ್ನ ಇಟ್ಟೆ ನಾನು. ಬಿಕಾಸ್ ವೀಡಿಯೋ ನಾನು ಟ್ರೈಪಾಡ್ ಮರ್ತೋಗ್ಬಿಟ್ಟಿದ್ದೆ ಎತ್ಕೊಂಡು ಹೋಗೋದು. ಇಲ್ಲಾಂದರೆ ಅದನ್ನಿಟ್ಟು ನಾನು ಫೋನ್ ಇಡ್ಬೋದಿತ್ತು. ಬಟ್ ಸ್ಟಿಲ್ ಅಟ್ಲೀಸ್ಟ್ ಪೂಜೆಗೆ ರೆಡಿ ಮಾಡ್ಕೊತಿರೋದು ಒಂಚೂರು ಕ್ಲಿಪ್ಪಿಂಗ್ ಹಾಕೋಣ ಅಂತ ಈ ವಿಡಿಯೋ ಮಾಡಿದೆ ಅಷ್ಟೇ. ನನ್ನ ಹಸ್ಬೆಂಡಿಗೆ ವರ್ಕ್ ಇದ್ದಿದ್ದರಿಂದ ಸ್ವಲ್ಪ ಅವರು ಬ್ಯುಸಿ ಇದ್ದರು. ಸೊ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಅತ್ತೆನೂ ಅಡುಗೆ ಮನೇಲಿ ಟಿಫನ್ಗೆಲ್ಲ ರೆಡಿ ಮಾಡ್ಕೊತಿದ್ರು. ಮಾವನೂ ಆಚೆ ಹೋಗಿದ್ರು. ಸೊ ಪೂಜೆ ಎಲ್ಲ ಹೇಗಾಯಿತು ಅಂತ ನೀವು ಇಲ್ಲಿ ವಿಡಿಯೋಲಿ ನೋಡ್ಬೋದು. ಸೊ ನಾನು 9 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ 9 ಗಂಟೆ ಒಳಗಡೆ ಪೂಜೆ ಮುಗಿಸ್ಬಿಟ್ಟೆ. ನಾನು ಎಲ್ಲ ಇಟ್ಟು ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಬಂದು ಆರತಿ ಮಾಡ್ತಾರೆ. ಪೂಜೆ ಎಲ್ಲ ಆಯಿತು. ಇವಾಗ ಟೆಂಪಲ್ಗೆ ಹೋಗಬೇಕು. ನಾನು ದೀಪ ಹಚ್ಚೋದಿದೆ ಶಿವನ ದೇವಸ್ಥಾನದಲ್ಲಿ. ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಬಂದಾದಮೇಲೆ ಟಿಫನ್ ಅಷ್ಟೇ. ಅದಾದಮೇಲೆ ನಾವು ಟೆಂಪಲ್ಗೆ ಹೊರಟ್ವಿ. ಇದು ನಮ್ಮ ಮನೆ ದೇವಸ್ಥಾನ. ಇಷ್ಟು ದಿನ ಮತ್ತೆ ಅವ್ರ ಮನೆಯದಾಗಿತ್ತು. ಇನ್ಮೇಲೆ ನಮ್ಮ ಮನೆ ದೇವರು ಕೂಡ ಇದೇ ಆಗುತ್ತೆ. ನಮ್ಮದು ಬತ್ತೇಶ್ವರ ಸ್ವಾಮಿ ಆ್ಯಕ್ಚುಲಿ. ಸೊ ಇಲ್ಲಿ ಮನೆ ದೇವಸ್ಥಾನ ಹತ್ರ ಹೋದ್ವಿ. ಅದರದ್ದು ಪೂಜೆ ಎಲ್ಲ ರೀಸೆಂಟಾಗಿ ಆಗಿದ್ದು. ನಾನು ಅವಾಗಿನ ವ್ಲಾಗ್ ಸದ್ಯಕ್ಕೆ ಮಾಡ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ಪೂಜೆ ಆಗಿದ್ದು. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸ್ ಇದೆ ಒಂಚೂರು, ಆದರೆ ಅದನ್ನು ಎಡಿಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ಪೂಜೆ ಎಲ್ಲ ಹೇಗಾಯಿತು ಅಂತ ನೀವು ಈ ವಿಡಿಯೋನಲ್ಲಿ ನೋಡ್ಬೋದು. ನಾನು ಆಗಲೇ ಹೇಳಿದಾಗೆ ನಾನು ಬೇಡ್ಕೊಂಡು ದೀಪ ಹಚ್ಚಿದ್ದೆ. ಸೊ ಅದಕ್ಕೋಸ್ಕರ ಆರತಿ ಮಾಡೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಆರತಿ ಮಾಡಿದ್ವಿ. ಈಶ್ವರ ಸ್ವಾಮಿ ನಮಃ ಶಿವಾಯ ನಮಃ. ಓಂ ಬದ್ಧೇಶ್ವರ ಸ್ವಾಮಿ ನಮಃ ಶಿವಾಯ ನಮಃ. ಓಂ ಸಿದ್ಧೇಶ್ವರ ಸ್ವಾಮಿ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಮೈಲಾಲಿಂಗೇಶ್ವರ ಸ್ವಾಮಿ ನಮಃ ಶಿವಾಯ ನಮಃ. ಮನೆ ದೇವರು ನಮಃ ಶಿವಾಯ ನಮಃ. ಸಹ ಕುಟುಂಬ ನಮಃ ಶಿವಾಯ ನಮಃ. ವೀರಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ ದಿನೇ ದಿನೇ ಅಭಿವೃದ್ಧಿವಂತ. ಓಂ ನಮಃ ಶಿವಾಯ ನಮಃ. ಮನೆ ದೇವರು ನಮಃ ಶಿವಾಯ ನಮಃ. ಮಲ್ಗೆ ಗೋತ್ರ ಮಂದಿರ ನಮಃ ಶಿವಾಯ ನಮಃ.
ಟೆಂಪಲ್ಗೆಲ್ಲ ಹೋಗಿ ಬಂದಮೇಲೆ ಟಿಫನ್ ಮುಗಿಸಿ ಸೊ ಟೆಂಪಲಲ್ಲಿ ಪೂಜೆ ಹೇಗೆಲ್ಲ ಆಯಿತು ನಾನು ಕ್ಲಿಪ್ಪಿಂಗಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಪೂಜೆ ಆಯಿತು. ಆ್ಯಂಡ್ ನಾನು ದೀಪ ಹಚ್ತಾ ಇದ್ದೆ, ನೀವು ಏನೋ ಬೇಡ್ಕೊಂಡಿದ್ದೆ, ಸೊ ಅದು ನೆರವೇರಿತು. ಅದರಿಂದ ಬೆಲ್ಲ ದೀಪ ಹಚ್ಚಿ ದೇವರಿಗೆ ಆರತಿ ಮಾಡಿದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ಆರತಿ ಮಾಡ್ತಿದ್ದರಿಂದ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆಮೇಲೆ ಬಂದು ಟಿಫನ್ ಮಾಡಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ದೋಸೆಯಲ್ಲಿ ಹಾಕಿ ಟಿಫನ್ ಆಲ್ರೆಡಿ ತಿನ್ನೋಷ್ಟರಲ್ಲಿ ನಾವು 11:45 ಆಗೋಗ್ಬಿಟ್ಟಿತ್ತು. ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬಂದು ಟಿಫನೆಲ್ಲ ಮಾಡಿಕೊಂಡು ಇವಾಗ ಏನೂ ಇಲ್ಲ, ಸ್ವಲ್ಪ ಆರಾಮಾಗಿ ಕೂತಿದ್ವಿ. ಸೊ ಎಂಡ್ ಆಫ್ ದ ಡೇ ಹೇಗಾಗುತ್ತೆ ಅಂತ ಈ ವಿಡಿಯೋ ನಿಮಗೆ ತೋರಿಸ್ತೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಡನ್ ಪ್ಲ್ಯಾನ್ ಚೇಂಜ್ ಆಗಿ ಒಂದು ಅಪ್ರೂಪ ವಿಡಿಯೋ ಹೆಂಗೆ ಬರ್ತೀವಿ. ಸೊ ಸಂಜೆ ಇವಾಗ ಆಲ್ರೆಡಿ ಟೈಮ್ 5:30 ಅಲ್ವಾ, 5:30 ಕರೆಕ್ಟಾಗಿ. ಸೊ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರ ಇರೋ ಗಂಗಮ್ಮ ದೇವಸ್ಥಾನ. ಸಂಜೆ ಅಲ್ವಾ, ಸೊ ಒಂದು ರೌಂಡ್ ಹೋಗ್ಬೇಕು. ಆ್ಯಕ್ಚುಲಿ ಇಲ್ಲಿ ಊರಿಗೆ ಬಂದಾಗಲೆಲ್ಲ ಹೋಗ್ತೀವಿ. ಇವತ್ತು ಬೆಳಗ್ಗೆ ಹೋಗೋಕ್ಕಾಗಿಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಅಂತ ಇವಾಗ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಇಸ್ ಡ್ರೈವಿಂಗ್. ಎಲ್ಲರಿಗೂ ವಿಶ್ ಆದರೂ ಮಾಡು ಹ್ಯಾಪಿ ಸಂಕ್ರಾಂತಿ ಅಂತ. ವಿಶ್ ಹಿಂಗೆ ವಿಡಿಯೋ ಹಾಕ್ತೀನಿ ಮತ್ತು ಅದಕ್ಕೆ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ಲರಿಗೂ ಮಾತ್ರ ಕನ್ನಡ, ಇನ್ನೆಲ್ಲ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ. ಎನಿವೇಸ್ ಅಷ್ಟು ಮಾತಾಡಿದ್ದಾರೆ. ಎಳ್ಳು ಬೆಲ್ಲ ಇರುತ್ತಲ್ಲ ಹಂಗೆ, ನಮ್ದು ಬೆಲ್ಲ ಇದ್ದಂಗೆ ಕನ್ನಡ ಭಾಷೆ, ಬೇರೆದು ಎಳ್ಳು ಇದ್ದಂಗೆ, ಅದಕ್ಕೆ ಎರಡು ಇಂಥವೆಲ್ಲ ಅವಾಗವಾಗ ಬ್ಯಾಕ್ಗ್ರೌಂಡಲ್ಲಿ ಇರುತ್ತೆ. ಇವತ್ತು ಕ್ಯಾಮ್ರಾ ಮುಂದ್ಗಡೆ ಇದೆ ಅಷ್ಟೇ. ಸೊ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಯಾವಾಗೂ ಒಳ್ಳೇದು ಮಾತಾಡಿ, ಅಟ್ಲೀಸ್ಟ್ ಇವತ್ತಾದರೂ ಒಳ್ಳೇದು ಮಾತಾಡಿ ಅಂತ ಅಷ್ಟೇ. ಸೊ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡಿ. ವಿ ಆರ್ ಗೋಯಿಂಗ್. ಇದು ನಮ್ಮ ಅತ್ತೆಯವ್ರ ಊರು ಯಾವುದು ಅಂತ ಎಷ್ಟೊಂದು ನನಗೆ ಗೊತ್ತಿಲ್ಲ ಅನ್ಸುತ್ತೆ. ಇನ್ನು ಯಾವುದ್ರಿ ನಿಮ್ಮ ಊರು? ಊರಾಗ ಮಾಕಲಹಳ್ಳಿ. ಎಲ್ಲಿರೋದು ನೀನು? ಬೂರಗ ಮಾಕಳಹಳ್ಳಿ ಅಂದರೆ ನಮ್ಗೆ ಸಡನ್ನಾಗಿ ಗೊತ್ತಾಗಲ್ಲಪ್ಪ. ಮೇನ್ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು? ಚಿಕ್ಕಬಳ್ಳಾಪುರ ಟೌನ್ ಆಯಿತು, ಚಿಂತಾಮಣಿ. ಹಾಂ ಸಾರಿ, ನನಗೆ ಗೊತ್ತಾಗಿಲ್ಲ ಫ್ರೆಂಡ್ಸ್, ಅದಕ್ಕೆ ಟೌನ್ ಅದು ಯಾವ್ದು ಡಿಸ್ಟ್ರಿಕ್ಟ್? ಚಿಕ್ಕಬಳ್ಳಾಪುರ. ಇದು ಟೌನು ಚಿಂತಾಮಣಿ. ಯಾರಾದರೂ ಚಿಂತಾಮಣಿಲಿ ಇದ್ದರೆ ಇವ್ರನ್ನೆಲ್ಲನ ನೋಡಿದ್ದೀರಾ? ಯಾರೋ ನೋಡಿರಲ್ಲ ಬಿಡಿ, ಬೆಂಗಳೂರಲ್ಲೇ ಇದ್ದಿದ್ದು ಇವರು. ಸೊ ಇದು ಚಿಂತಾಮಣಿ ರೂಟ್. ಟೌನ್ ಬರುತ್ತೆ ಮುಂದೆ. ಸೊ ಇದೇ ನಮ್ಮ ಅತ್ತೆ ಮನೆ, ನಮ್ಮ ಗಂಡನ ಮನೆ. ನಾವಿವಾಗ ಬೆಂಗಳೂರಲ್ಲಿದ್ದೀವಿ. ಸೊ ನಾನು ಆಗಲೇ ಹೇಳೋದು ಮರೆತೆ, ಮದುವೆ ಆದಮೇಲೆ ಇದು ನನ್ನ ಮೊದಲನೇ ಸಂಕ್ರಾಂತಿ ಹಬ್ಬ. ಬೇರೆ ಹಬ್ಬ ಎಲ್ಲ ಆಗಿದೆ, ಬಟ್ ಸಂಕ್ರಾಂತಿ ಬಂದಿರಲಿಲ್ಲ. ಸೊ ಇದು ನನ್ನ ಮೊದಲನೇ ಸಂಕ್ರಾಂತಿ. ಸೊ ಇದಕ್ಕೆ ಮುಂಚೆ ನಾವು ಇವಾಗ ಮಾರ್ಚಲ್ಲಿ ಮದುವೆ ಆಗಿದ್ದರಿಂದ ಯುಗಾದಿ ಎಲ್ಲ ಹಬ್ಬನೂ ಮುಗಿಸ್ಕೊಂಡೆ. ಸೊ ದಿಸ್ ಇಸ್ ದಿ ಲಾಸ್ಟ್ ಹಬ್ಬ ಆಗುತ್ತೆ ನಮ್ಮದು ಮದುವೆ ಆದಮೇಲೆ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹಂಗೆ ಚಾಟ್ಸ್ ತಿನ್ನೋಕೆ ಬಂದ್ವಿ. ಆ್ಯಕ್ಚುಲಿ ಊರಿಗೆ ಹೋದಾಗೆಲ್ಲ ಇಲ್ಲಿ ಚಾಟ್ಸ್ ತಿಂತೀವಿ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚಾಟ್ಸು. ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ನೋಡಿ. ಬಿಸಿನಾ ಹೆಂಗೈತಿ ಇಲ್ಲಿ ಟೇಸ್ಟ್? ತಿಂದೇ ಇಲ್ಲ. ಯಾವಾಗ ಹೌದು ಗೈಸ್, ಬಂದಾಗೆಲ್ಲ ಇಲ್ಲಿಗೆ ಬರೋದು. ಪಾನಿಪುರಿ ಗೋಬಿ ಫಿಕ್ಸ್ ಇಲ್ಲಿ ರೆಗ್ಯುಲರ್ ಸ್ಪಾಟ್. ಅಲ್ಲಿ ಮಾತಾಡೋಕ್ಕಾಗಿಲ್ಲ ಗೈಸ್, ಜನ ಜಾಸ್ತಿ ಇದ್ರು. ಸೊ ಜಸ್ಟ್ ವೀಡಿಯೋ ಮಾಡ್ಕೊಂಡು ಏನು ತಿಂದ್ವಿ ಅಂತ. ನಾವು ಅಲ್ಲೇನೋ ತಿನ್ನೋದು ಯೂಶಲಿ ಪಾನಿಪುರಿ ಗೋಬಿ ಇದೆ ತಿನ್ನೋದು. ತುಂಬ ಚೆನ್ನಾಗಿರುತ್ತೆ. ಕತ್ಲು ಕಾಣ್ತೈತೆ ನನ್ನ ಕಪ್ಪು ಬೆಳಕಿಗೆ ಅದು ಹಿಂಗೆ ಕಾಣ್ಬೋದು ಗೊತ್ತಿನ. ಇಲ್ಲಿ ಲೈಟ್ ಹಾಕಿದ್ರೆ ಜನರಿಗೆ ಡ್ರೈವಿಂಗ್ ಆಗಲ್ವೇನೋ ಅಂತ ಆಗಲ್ಲ. ಆಪೋಸಿಟ್ ಗಾಡಿಗೆ ತೊಂದರೆ ಅಂತ ಆಫ್ ಮಾಡೋದು ಅಷ್ಟೇ. ಸದ್ಯಕ್ಕೆ ಏನಾಗಲ್ಲ ರೀ. ಸೊ ಅಲ್ಲಿ ಪಾನಿಪುರಿ ಗೋಬಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾವು ಚಿಂತಾಮಣಿಗೆ ನಾವು ಊರಿಗೆ ಬಂದಾಗೆಲ್ಲ ಇಲ್ಲೊಂದು ವಿಸಿಟ್ ಕೊಟ್ಟು ಒಂದು ಪ್ಲೇಟ್ ಪಾನಿಪುರಿ, ಒಂದು ಪ್ಲೇಟ್ ಗೋಬಿ ತಿನ್ಕೊಂಡು ಹೋಗ್ತೀವಿ.
ನಾಟ್ 1 ಪ್ಲೇಟ್ ಗೋಬಿ, ಹಾಫ್ ಪ್ಲೇಟ್ ಗೋಬಿ ತಿಂತೀವಿ. ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಹಂಗೆ ಟೆಂಪಲ್ಗೆ ಬಂದಲ್ಲ, ಸೊ ಅಂತ ತಿನ್ಕೊಂಡು ಇವಾಗ ಬ್ಯಾಕ್ ಟು ಹೋಮ್. ಸೊ ಇಷ್ಟೇ ಗೈಸ್ ಇವತ್ತಿನ ದಿನ. ಅಂಕಲೆಲ್ಲ ನಾನೇ ನೋಡ್ತಾ ಇದ್ದಾರೆ, ಯಾರು ಹಿಂಗೆಲ್ಲ ಫೋನ್ ಇಟ್ಕೊಂಡು ಏನು ಮಾಡ್ತವ್ರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಓಕೆ, ಏನು ಮಾಡ್ತಿಲ್ಲ ವ್ಲಾಗ್ಸ್ ಮಾಡೋರು. ಅದಕ್ಕೆ ನನಗೆ ಇವಾಗೂ ಇನ್ನೂ ಇಲ್ಲೆಲ್ಲ ವ್ಲಾಗ್ಸ್ ಮಾಡೋಕ್ಕೆ ಸ್ವಲ್ಪ ಇದ್ದರಿಗೆ. ಬೆಂಗಳೂರಲ್ಲಿ ಆದರೆ ಸ್ವಲ್ಪ ಅಭ್ಯಾಸ ಆಗಿದೆ. ಆ್ಯಂಡ್ ಬೆಂಗಳೂರಲ್ಲಿ ತುಂಬ ಜನ ಮಾಡ್ತಾರೆ, ಸೊ ಅದೇನು ಅನ್ಸಲ್ಲ. ಊರ ಕಡೆ ಎಲ್ಲ ಸ್ವಲ್ಪ ಏನು ಮಾಡ್ತಿದ್ದಾರೆ, ಯಾರ ಹತ್ರ ಮಾತಾಡ್ತಿದ್ದಾರೆ ಅಂದ್ಕೊಂಡ್ಬಿಡ್ತಾರೆ ಅಷ್ಟೇ. ಸೊ ಇವತ್ತು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನೇನು ಇಲ್ಲ ಅಲ್ಲಿ ಡ್ರ್ಯಾಗ್ ಮಾಡೋದು ಬೇಡ ಅಂತ ಅಷ್ಟೇ. ಸೊ ಮನೆಗೆ ಹೋದ್ಮೇಲೆ ಟಿ ವಿ ನೋಡಿಕೊಂಡು ಮತ್ತೆ ತಿನ್ನೋದು ಮಲಗೋದು ಇಷ್ಟೇ ಆಗುತ್ತೆ ಇವತ್ತು ವಿಡಿಯೋ. ಅಯ್ಯೋ ನಮ್ಮ ಯಜಮಾನ್ರು ಎಲ್ಲ ಆಡಿಸ್ತಾ ಇದ್ದಾರೆ. ಅಯ್ಯೋ ಗುಳಿ ಇಲ್ಲಿ ನೋಡಿ ಎತ್ತುಗಳು, ಬೆಳಗಿಂದ ಎಲ್ಲೂ ಕಾಣಿಸಿಲ್ಲ, ಇಲ್ಲೇ ಕಾಣಿಸ್ತಾ ಇರೋದು. ಸೊ ಇದಾಗಿತ್ತು ಸಂಕ್ರಾಂತಿ ಹಬ್ಬ ಇವತ್ತು. ಈ ಸತಿ ನಾನು ನಮ್ಮ ಮನೇಲಿಲ್ಲ. ಐ ಟು ಮಿಸ್ ದಟ್ ಆ್ಯಕ್ಚುಲಿ. ಸ್ವಲ್ಪ ನೆನಪು ಆಗೇ ಆಗೈತಲ್ವ, ಇಷ್ಟು ವರ್ಷ ಇದ್ದು. ಎಸ್ಪೆಷಲಿ ಅಪ್ಪ ಅಮ್ಮನ ಮಿಸ್ ಮಾಡ್ಕೋತೀನಿ. ನಮ್ಮ ಅಪ್ಪ ಅಂತೂ ಪಾಪ ಬೇಜಾರಾಗಿದ್ದಾರೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಮದುವೆ ಆದಮೇಲೆ ಇಟ್ಸ್ ಈಕ್ವಲ್ ಅಂತ ಏನು ಮಾಡೋಕ್ಕೆ. ಹತ್ರ ಇದ್ದಿದ್ರೆ ನಾವು ಹೋಗಿ ಬರ್ತಿದ್ವಿ. ದೂರ ಇದೆ, ಚಿಂತಾಮಣಿ ಬೆಂಗಳೂರು ತುಂಬ ದೂರ ಗೈಸ್. ಸೊ ಹೋಗೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಯಾರಿಗೆಲ್ಲ ಆಗುತ್ತೆ ಅಷ್ಟೆಲ್ಲ ವಿಡಿಯೋ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಎಲ್ಲರೂ ಖುಷಿಯಾಗಿರಿ.